ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಆಧಾರ್ ಕಾರ್ಡ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ಏನು ಅಪ್ಡೇಟ್ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮೋ ಅಥವಾ ಯಾವುದಾದ್ರು ಬ್ರೌಸರ್ಗೆ ಬಂದು ಅಲ್ಲಿ myAadhar.uidai.gov.in ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ಇಲ್ಲಿ ಕಾಣ್ತಾ ಇದೆ ಲಾಗಿನ್ ಅಂತ. ನೀವು ಫಸ್ಟ್ ಟೈಮು ಅದನ್ನು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಈ ಥರ ಪೇಜ್ ಬರುತ್ತೆ. ಇಲ್ಲಿ ನೀವು ಆಧಾರ್ ನಂಬರು ಇಲ್ಲಿ ಕಾಣ್ತಿರೋ ಕ್ಯಾಪ್ಸ್ ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ ಒಂದು OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ. ಆ OTPನ ಫಿಲ್ ಮಾಡಬೇಕಾಗತ್ತೆ. OTP ಬಂತು. OTP ಹಾಕಿ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಆದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದಿದ್ರೆ, ಮತ್ತು ಆಧಾರ್ ಡೌನ್ಲೋಡ್ ಮಾಡೋದಿದ್ರೆ, PVC ಕಾರ್ಡ್ಗೆ ನೀವು ಅಪ್ಲೈ ಮಾಡೋದಿದ್ರೆ, ಮತ್ತು ಅಡ್ರೆಸ್ ಅಪ್ಡೇಟ್ ಮಾಡೋದಿದ್ರೆ, ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್ ಮಾಡೋದಿದ್ರೆ, ನಿಮ್ಮ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡೋದಿದ್ರೆ, ಈ ಥರ ತುಂಬ ಆಪ್ಷನ್ಗಳು ಬರುತ್ತೆ. ಇಲ್ಲಿ ನೀವು ಹೊಸ ಅಪ್ಡೇಟ್ ಏನಂದರೆ ಇಲ್ಲಿ ನೋಡ್ಬೋದು, ನೀವು ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಬರುತ್ತೆ. ಇದು ಸರ್ಕಾರ ಇತ್ತೀಚೆಗೆ ಸೈಬರಲ್ಲಿ ತುಂಬ ಫ್ರಾಡ್ಗಳು ಆಗ್ತಿರೋದ್ರಿಂದ ಆಧಾರಲ್ಲಿ ಸಪ್ರೇಟಾಗಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆಧಾರು ಬಳಕೆ ಎಲ್ಲೆಲ್ಲಾಗಿದೆ ಅದು ನಿಮ್ಮ ಗಮನಕ್ಕೆ ಬಂದು ಬಳಕೆ ಆಗಿದೆಯಾ, ಅದು OTP ಬೇಸ್ಡ್ ಆಗಿರ್ಬೋದು, ಮತ್ತು ನಿಮ್ಮ ಫಿಂಗರ್ ಪ್ರಿಂಟ್ ಬೇಸ್ಡ್ ಆಗಿರ್ಬೋದು, ಎಲ್ಲೆಲ್ಲಿ ಬಳಕೆ ಆಗಿದೆ ಅಂತ ನಾವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಸೆಲೆಕ್ಟ್ ದ ಮ್ಯಾಂಡೇಟ್ ಅಂತ ಕೇಳುತ್ತೆ. ಇಲ್ಲಿ ನೀವು ಬಯೋಮೆಟ್ರಿಕ್ OTP ಡೆಮೋಗ್ರಫಿಕ್ ಬಯೋಮೆಟ್ರಿಕ್ ಅಂತ ಈ ಥರ ತುಂಬ ಆಪ್ಷನ್ಗಳು ಬರುತ್ತೆ. ನೀವು ಸುಮ್ಮನೆ ಆಲ್ ಅಂತ ಕೊಡಿ. ಅದು ಡೆಮೋಗ್ರಫಿಕ್ ಅಂದರೆ ನೀವು ಆಧಾರ್ ಅಪ್ಡೇಟ್ ಏನಾದ್ರು ಮಾಡಿಸಿದ್ರೆ ಮಾತ್ರ ಡೆಮೋಗ್ರಫಿಕ್ ಅಂತ ಬರುತ್ತೆ. ಈ OTP ಮತ್ತು ಬಯೋಮೆಟ್ರಿಕ್ ಆದರೆ ನೀವೇ ಸ್ವತಃ ಕೊಟ್ಟಿರ್ತೀರಿ, ನಿಮಗೆ ಅದು ಗೊತ್ತಿರಬೇಕು. ನೀವು ಒಂದು ಡೇಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಯಾವ ಡೇಟಿಂದ ಸೆಲೆಕ್ಟ್ ಮಾಡ್ತೀನಿ ಅಂದರೆ, ನಿಮ್ಗೆ ಯಾವ ವರ್ಷದ ಬೇಕು ಆ ವರ್ಷದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. 2023 ಅಕ್ಟೋಬರಿಂದ ನಾನು ಸ್ಟಿಲ್ ಡೇಟ್ ಗಂಟ ಕೊಡ್ತೀನಿ. ಇಲ್ಲಿ ಎಂಡ್ ಡೇಟ್ ಅಂತ ಇದೆ. ಆ ಎಂಡ್ ಡೇಟ್ ಅಂದರೆ ಇವತ್ತಿನ ತನಕ ಕೊಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಫೆಚ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮದು ಓವರ್ ಆಲ್ ಟ್ರಾನ್ಸಾಕ್ಷನ್ ಅಂದರೆ ಆಧಾರ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಯುವರ್ ಸೆಲೆಕ್ಷನ್ ಎಸ್ ಪಿ ರಿಸಲ್ಟೆಡ್ ಆಸ್ 50 ಟ್ರಾನ್ಸಾಕ್ಷನ್ ಅಂದರೆ ನಿಮ್ಮದು 50 ಟ್ರಾನ್ಸಾಕ್ಷನ್ದು ಇಲ್ಲಿ ಡಾಟಾ ತೋರಿಸುತ್ತೆ ನಿಮಗೆ. ಇಲ್ಲಿ ನಾನು ಎಷ್ಟು ಪರ್ಸೆಂಟ್ ಯಾವ್ದು ಯೂಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ತೋರಿಸುತ್ತೆ. OTPಲಿ 16%, ಬಯೋಮೆಟ್ರಿಕ್ನೇ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ 83%, ಡೆಮೋಗ್ರಫಿ ಅಪ್ಡೇಟ್ ಏನು ಆಗಿಲ್ಲ. ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಇಲ್ಲಿ ನೀವು ನೋಡ್ಬೋದು ಯಾವ ತಾರೀಕಿನಂದು ನಿಮ್ಮ ಆಧಾರ್ದು ಬಯೋಮೆಟ್ರಿಕ್ ಆಗಿರಲಿ, OTP ಆಗಿರಲಿ ಸಕ್ಸಸ್ ಆಗಿದೆ, ಫೇಲ್ಯೂರ್ ಆಗಿದೆ, ಅದರ ಡೀಟೇಲು ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ನೀವು ಯಾವ್ಯಾವ ಉದ್ದೇಶಕ್ಕೋಸ್ಕರ ನೀವು ಕೊಟ್ಟಿದ್ದೀರಿ ಅದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ 1 2 3 4 ಅಂತ ಇದೆ. ನೀವು 1 2 3 4 ಅಂದರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ಫೇಲ್ಯೂರ್ ಆಗಿದ್ರೆ ಫೇಲ್ಯೂರ್ ಅಂತ ತೋರಿಸುತ್ತೆ, ಸಕ್ಸಸ್ ಆಗಿದ್ರೆ ಈ ಥರ ಸಕ್ಸಸ್ ಅಂತ ತೋರಿಸುತ್ತೆ. ನಂತರ ಅದೇ ಥರ ಎಲ್ಲ ಪೇಜ್ಗಳು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಗಮನಕ್ಕೆ ಬರ್ದೇ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಆಗಿದೆಯಾ, ಇಲ್ಲ OTP ಎಲ್ಲರೂ ಮಿಸ್ಯೂಸ್ ಆಗಿದೆಯಾ, ಅದರದ್ದು ಫುಲ್ ಡೀಟೇಲ್ಸು ನಿಮಗೆ ಈ ಮುಖಾಂತರ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಸರ್ಕಾರ ಇತ್ತೀಚೆಗೆ ಸೈಬರ್ ಕ್ರೈಮ್ ತುಂಬ ಆಗ್ತಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಇಲ್ಲಿ ನೋಡ್ಬೋದು. ನೀವು ಎಸ್ ಬ್ಯಾಂಕ್ ಅಂತ ಇದೆಯಲ್ಲ, ಇದೆಲ್ಲ ನಾನು ಪೇನಿಯರ್ ಬೈನ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಸ್ಟಮರ್ದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇರೋದ್ರಿಂದ ನಾವು ಕೂಡ ಫಿಂಗರ್ ಪ್ರಿಂಟ್ ಕೊಡಬೇಕಾಗಿರೋದ್ರಿಂದ ನಾನು ತುಂಬ ನೋಡಿ ಇಲ್ಲಿ ನೋಡ್ಬೋದು, ನೀವು ತುಂಬ ಬಳಕೆ ಮಾಡಿದ್ದೀನಿ. ಇದು ಕೊನೆ 50 ಟ್ರಾನ್ಸಾಕ್ಷನ್ ಡೀಟೇಲ್ಸು ಸ್ನೇಹಿತರೆ. ಇದೇ ರೀತಿ ನೀವು ಮನೇಲೆ ಕೂತು ಕೂಡ ನಿಮ್ಮ ಫೋನ್ ಮುಖಾಂತರ ಈ ಥರ ನಾನು ಹೇಳಿದ ರೀತಿ ನೀವು ಫಾಲೋ ಅಪ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮದು ಹಿಸ್ಟ್ರಿನ ತಿಳ್ಕೋಬಹುದು. ಇದು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.